ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೌತ್ ಕೆನರಾ ಕಡೆ ಫಂಕ್ಷನ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಕೊಂಕಣಿ ಕಮ್ಯುನಿಟಿಯವರು ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಹೆಚ್ಚಾಗಿ ಮಾಡುವ ಸಾಫ್ಟ್ ಹಾಗೂ ಸ್ಪಾಂಜಿ ಆದ ಸಣ್ಣ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೃದುವಾದ, ಸ್ಪಾಂಜಿ ಆದ ಹಾಗೂ ಸ್ವಲ್ಪ ಸಿಹಿಯಾದ ಆವಿಯಲ್ಲಿ ಬೇಯಿಸಿದ ಈ ತಿನಿಸಿದೆಯಲ್ಲ, ವೆಜ್ ಅಥವಾ ನಾನ್ ವೆಜ್ ಕರಿ ಜೊತೆಗೆ ಒಂದು ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೆಸಿಪಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇಲ್ಲ, ಆದರೆ ಕೆಲವು ಟಿಪ್ಸನ್ನು ಅಗತ್ಯವಾಗಿ ನಾವು ಫಾಲೋ ಮಾಡಿದರೆ ಪರ್ಫೆಕ್ಟ್ ಆದ ಸನ್ನಾಸ್ ರೆಸಿಪಿಯನ್ನು ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದು. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲಿಗೆ ಅಕ್ಕಿ ಹಾಗೂ ಬೇಳೆಯನ್ನು ಸಪರೇಟಾಗಿ ನಾವು ನೆನೆಸಬೇಕು. ಯಾವುದಾದ್ರೂ ಒಂದು ನಿರ್ದಿಷ್ಟ ಮೆಜರಿಂಗ್ ಕಪ್ಪನ್ನು ಬಳಸಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅದೇ ಕಪ್ಪಲ್ಲಿ ಸೇರಿಸಿದರೆ ಪರ್ಫೆಕ್ಟ್ ಆದ ಈ ರೆಸಿಪಿಯನ್ನು ತಯಾರಿಸಬಹುದು. ಇಲ್ಲಿ ಈ ಮೆಜರಿಂಗ್ ಕಪ್ಪಲ್ಲಿ ಒಂದು 4 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೇನೆ. ನೀವು ರೇಷನ್ ರೈಸ್, ಇಡ್ಲಿ ರೈಸನ್ನು ಸಹ ಬಳಸ್ಬೋದು, ಅಥವಾ ಕಟ್ ಸಾಂಬಾರು ಅಕ್ಕಿ ಇದೆಯಲ್ಲ, ಒಂದು 2 ಕಪ್ ಹಾಗೂ 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಬಳಸಿ ಸಹ ಇದನ್ನು ತಯಾರಿಸ್ಬೋದು. ಈಗ ಇನ್ನೊಂದು ಪಾತ್ರೆಯಲ್ಲಿ ಅದೇ ಮೆಜರಿಂಗ್ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸೇರಿಸಬೇಕು. ಉದ್ದಿನ ಬೇಳೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದಕ್ಕೆ ಬಳಸಬೇಕು. ಎರಡನ್ನೂ ಸಹ 4-5 ಬಾರಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ ಈ ಅಕ್ಕಿ ಹಾಗೂ ಬೇಳೆಯನ್ನು ಸ್ವಚ್ಛವಾದ ನೀರಲ್ಲಿ ನೆನೆಸಬೇಕು. ಇದನ್ನು ಒಂದು ಕನಿಷ್ಠ 5ರಿಂದ 6 ಗಂಟೆಗಳ ಕಾಲ ನೆನೆಸಬೇಕು. ಈ ರೆಸಿಪಿಗೆ ಬೇಕಾಗುವ ಮತ್ತೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬಾಯ್ಲ್ಡ್ ರೈಸ್. ಯಾವ ಕಪ್ಪಲ್ಲಿ ಅಕ್ಕಿ ಹಾಗೂ ಬೇಳೆ ತೆಗೆದುಕೊಂಡಿದ್ದೇವೆ ನೋಡಿ, ಅದೇ ಅಳತೆಯ ಕಪ್ಪಲ್ಲಿ 1 ಕಪ್ಪಷ್ಟು ಕುಚ್ಚಲಕ್ಕಿಯ ಬೇಯಿಸಿದ ಅನ್ನವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ರುಬ್ಬುವಾಗ ಬಳಸ್ತಾ ಇದ್ದೇವೆ. ಈ ಬದಿ ಅಕ್ಕಿ ಹಾಗೂ ಬೇಳೆ ಒಂದು 6 ಅವರ್ ನೆನೆಸಿದ್ದು ಆಗಿದೆ. ಇದನ್ನು ಪುನಃ ಒಂದು 2 ಬಾರಿ ಚೆನ್ನಾಗಿ ತೊಳಿಬೇಕು. ಈ ರೀತಿ 2 ಬಾರಿ ತೊಳೆಯುವುದರಿಂದ ಈ ಸನ್ನಾಸ್ ಇದೆಯಲ್ಲ ಶುಭ್ರವಾಗಿ ಬರ್ತದೆ ಹಾಗೂ ಸಾಫ್ಟಾಗಿ ಬರ್ತದೆ. ಈ ಟಿಪ್ಸನ್ನು ನೀವು ಅಗತ್ಯವಾಗಿ ಫಾಲೋ ಮಾಡಬೇಕು. ಮೊದಲಿಗೆ ನಾವು ತೊಳೆದು ನೀರು ಡ್ರೈನ್ ಮಾಡಿದ ಬೇಳೆಯನ್ನು ರುಬ್ಬಿಕೊಳ್ಳುವ. ಗ್ರೈಂಡರ್, ಮಿಕ್ಸರ್ ಜಾರ್ ಯಾವುದನ್ನು ಸಹ ಬಳಸಿ ಇದನ್ನು ರುಬ್ಬಬಹುದು. ನಾನಿದನ್ನು ಗ್ರೈಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಬೇಳೆ ನೋಡಿ ಒಂದು ಅರ್ಧ ರುಬ್ಬಿದ್ದು ಆಗಿದೆ. ಈಗ ಈ ತೊಳೆದಿಟ್ಟ ಅಕ್ಕಿಯ ಜೊತೆಗೆ ಅನ್ನವನ್ನು ಒಟ್ಟಿಗೆ ಸೇರಿಸಿ ಗ್ರೈಂಡರಲ್ಲಿ ಸೇರಿಸುವ. ಎಲ್ಲವನ್ನು ಸ್ಮೂತಾಗಿ ಹಾಗೂ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಈ ಬದಿ ಒಂದು ಚಿಕ್ಕ ಬೌಲಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿಟ್ಟಿದ್ದೇನೆ. ಇದರಲ್ಲಿ 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಇದರಲ್ಲಿ 1 ಟೀ ಸ್ಪೂನಷ್ಟು ಈಸ್ಟನ್ನು ಸೇರಿಸಬೇಕು. ಇಲ್ಲಿ ಡ್ರೈ ಈಸ್ಟನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇವೆರಡು ಸನ್ನಾಸ್ ಮಾಡಲು ಅಗತ್ಯವಾದ ಇಂಗ್ರೀಡಿಯೆಂಟ್ಸ್ ಆಗಿದೆ. ಯಾವ ಕಾರಣಕ್ಕೆ ಸಹ ಇದನ್ನು ಸ್ಕಿಪ್ ಮಾಡಬಾರ್ದು. ಈಸ್ಟ್ ಚೆನ್ನಾಗಿ ಈ ನೀರಲ್ಲಿ ಬೆರೆತ ನಂತರ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಇಡುವ. ಹಿಟ್ಟು ರುಬ್ಬಿದ್ದು ಆಗಿದೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿಟ್ಟಿದ್ದೇನೆ. ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇದಕ್ಕೆ ಬಳಸಬೇಕು. ಈಗ ಇದರಲ್ಲಿ ನಾವು ಮಿಕ್ಸ್ ಮಾಡಿಟ್ಟ ಸಕ್ಕರೆ ಹಾಗೂ ಈಸ್ಟಿನ ಮಿಶ್ರಣ ಇದೆಯಲ್ಲ, ಅದನ್ನು ಸೇರಿಸಬೇಕು. ರುಚಿಗೆ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬಟ್ಟೆಯಿಂದ ಇದನ್ನು ಈ ರೀತಿ ಮುಚ್ಚಿ ಒಂದು ದಾರದಿಂದ ಕಟ್ಟಿ ಒಂದು ಭಾರವಾದ ಕಲ್ಲನ್ನು ಇದರ ಮೇಲೆ ಇಡಬೇಕು. ಈ ರೀತಿ ಮಾಡುವುದರಿಂದ ಹಿಟ್ಟಿದೆಲ್ಲ ಚೆನ್ನಾಗಿ ಫರ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಡೇ ನೋಡಿ, ಅರ್ಧಕ್ಕಿಂತ ಕಡಿಮೆ ಇದ್ದ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪು ಹಿಂದಿನ ದಿನವೇ ಸೇರಿಸಿರುವುದರಿಂದ ಪುನಃ ನಾವು ಸೇರಿಸ್ತಾ ಇಲ್ಲ. ಹಿಟ್ಟಿನ ಸ್ಥಿರತೆ ನೋಡಿ ಈ ರೀತಿಯಾಗಿರಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಈ ಬದಿಯಲ್ಲಿ ಇಡ್ಲಿ ಮೋಲ್ಡಿಗೆ ಎಣ್ಣೆ ಗ್ರೀಸ್ ಮಾಡಿ ಆಲ್ರೆಡಿ ಇಟ್ಟಿದ್ದೇನೆ. ಇಡ್ಲಿ ಸ್ಟೀಮರಲ್ಲಿ ನೀರನ್ನು ಸೇರಿಸಿ ಬಿಸಿಗಿಟ್ಟಿದ್ದೇನೆ. ಈಗ ರೆಡಿಯಾದ ಹಿಟ್ಟನ್ನು ಮೋಲ್ಡ್ಗೆ ಅರ್ಧದಷ್ಟು ಸೇರಿಸುವ. ಎಲ್ಲ ಮೋಲ್ಡಲ್ಲಿ ಈ ರೀತಿ ಹಿಟ್ಟನ್ನು ಸೇರಿಸಿ ಇಲ್ಲಿ ಇಟ್ಟಿದ್ದೇನೆ. ಇದನ್ನೀಗ ನಾವು ಪ್ರೀಟಾದ ಇಡ್ಲಿ ಸ್ಟೀಮರಲ್ಲಿಟ್ಟು ಬೇಯಿಸಬೇಕು. ಈಗ ಈ ಇಡ್ಲಿದು ಮೋಲ್ಡ್ ಇದೆಯಲ್ಲ, ಈ ಸ್ಟೀಮರಲ್ಲಿ ಇಟ್ಟು ಒಂದು 15 ನಿಮಿಷಗಳ ಕಾಲ ನಾನು ಬೇಯಿಸ್ತಾ ಇದ್ದೇನೆ. ಈಗ ಕರೆಕ್ಟಾಗಿ ಒಂದು 15 ಮಿನಿಟ್ಸ್ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣಿಯಲು ನಾವು ಕೆಳಗಿಡಬೇಕು. ಇದನ್ನು ಈ ರೀತಿ ಕವಚಿ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ಒಂದು 2-3 ನಿಮಿಷ ಇಡುವುದರಿಂದ ಬಹಳ ಸುಲಭದಲ್ಲಿ ಇಡ್ಲಿ ಮೋಲ್ಡಿಂದ ಇದನ್ನು ಡಿಮೋಲ್ಡ್ ಮಾಡ್ಬೋದು.
ಒಂದು 3 ನಿಮಿಷ ಬಿಟ್ಟು ಮುಚ್ಚಿದ ಈ ಬಟ್ಟೆಯನ್ನು ತೆಗೆದು ಒಂದೊಂದಾಗಿಯೇ ಇದನ್ನು ಡಿಮೋಲ್ಡ್ ಮಾಡುವ. ಮೋಲ್ಡ್ನ ಅಂಚಿನಿಂದ ಈ ರೀತಿ ಸಪ್ರೇಟ್ ಮಾಡುವ. ಎಣ್ಣೆ ಗ್ರೀಸ್ ಮಾಡಿರುವುದರಿಂದ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ನೋಡಿ, ಒಂದಿಷ್ಟು ಕಪ್ಪಿಗೆ ಅಂಟಿಕೊಳ್ಳುವುದಿಲ್ಲ. ಇದೇ ರೀತಿ ಉಳಿದ ಮೋಲ್ಡಿಂದ ಈ ಸನ್ನಾಸ್ ಇದೆಯಲ್ಲ ಡಿಮೋಲ್ಡ್ ಮಾಡುವ. ತುಂಬ ಸಾಫ್ಟ್ ಹಾಗೂ ಸ್ಪಾಂಜಿಯಾಗಿ ಬಂದಿದೆ. ಎಷ್ಟು ಸಾಫ್ಟ್ ಹಾಗೂ ಸ್ಪಾಂಜಿಯಾಗಿ ಬಂದಿದೆ ನಿಮಗೆ ನೋಡಿದ್ರೇ ತಿಳಿತದೆ. ರೆಡಿಯಾದ ಈ ಸನ್ನಾಸ್ ಇದೆಯಲ್ಲ ಒಂದು ಪ್ಲೇಟಲ್ಲಿ ಇಲ್ಲಿ ಇಟ್ಟಿದ್ದೇನೆ. ಆವಿಯಲ್ಲಿ ಬೇಯಿಸಿದ ಸ್ವಲ್ಪ ಸಿಹಿ ಹಾಗೂ ಸೂಪರ್ ಸಾಫ್ಟ್ ಆದ ಈ ಸನ್ನಾಸ್ ನೀವು ವೆಜ್ ಅಥವಾ ನಾನ್ ವೆಜ್ ಕರಿ ಜೊತೆಗೆ ಸರ್ವ್ ಮಾಡಿದ್ರಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಇದನ್ನು ಪನ್ನೀರ್ ಕರಿ ಸಾಂಬಾರ್ ಜೊತೆ ಕೂಡ ಸವಿಬೋದು. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಹೊಸದಾಗಿ ಚಾನಲ್ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯಮ್ಮಿಯಾದ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.